ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಆಗಮನ ಸಂಧಿ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸಂಧಿಪ ಅಂತಂದರೆ ಆಗಮನ ಸಂಧಿ. ನೋಡಿ ವಿದ್ಯಾರ್ಥಿಗಳೇ, ಈ ಆಗಮನ ಸಂಧಿ ಅಂತಂದ್ರೇನು? ಈ ಹೆಸರಿನಲ್ಲಿ ತಿಳಿಸುವ ಹಾಗೆ ಆಗಮನ ಅಂದರೆ ಯಾವುದೇ ಒಂದು ಸ್ವರ ಅಥವಾ ಅಕ್ಷರವನ್ನು ಆಗಮನವಾಗಿ ಪಡೆದಿರತಕ್ಕಂಥ ಒಂದು ಸಂಧಿ. ಒಂದು ಆಗಮನವಾಗಿ ಬರ್ತಕ್ಕಂಥ ಅಕ್ಷರದಿಂದ ಈ ಸಂಧಿ ರೂಪುಗೊಳ್ಳುತ್ತೆ ಅಂತ. ಹಾಗಾದರೆ ಆಗಮನ ಸಂಧಿ ಅಂದರೆ ಏನು ಅಂತಂದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವ ಸಂದರ್ಭದಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂಥ ಕೊನೆಯ ಅಕ್ಷರ ಸ್ವರವು ಬಿಟ್ಟು ಹೋಗದೆ ಮತ್ತು ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲ ಅಕ್ಷರದ ಸ್ವರವು ಕೂಡ ಬಿಟ್ಟು ಹೋಗದೆ, ಅಂದರೆ ಇವೆರಡೂ ಸ್ವರಗಳನ್ನು ಬಿಟ್ಟು ಬೇರೆ ಒಂದು ಸ್ವರ ಅಥವಾ ಅಕ್ಷರ ಆಗಮವಾಗಿ ಬರುವುದಕ್ಕೆ ನಾವು ಏನಂತೀವಿ? ಈ ಆಗಮನ ಸಂಧಿ ಅಂತ ನಾವು ಕರಿಬೋದು. ಹಾಗಾದರೆ ಈ ಆಗಮನ ಸಂಧಿಯಲ್ಲಿ ನಾವು ಎರಡು ವಿಧಗಳನ್ನು ಕಾಣ್ಬೋದು. ಅದರಲ್ಲಿ ಯಾವುದಪ್ಪ ಅಂತಂದರೆ, ಒಂದನೇದು ಯಾಕಾರಾಗಮ ಸಂಧಿ ಅಂತ ಹೇಳ್ಬೋದು, ಎರಡನೇದು ವಾಕಾರಾಗಮ ಸಂಧಿ ಅಂತ ಹೇಳ್ಬೋದು. ಅವನ್ನು ನಾವು ಇಲ್ಲಿ ಬರೆಯೋಣ. ಒಂದನೇದು ಯಾವುದಪ್ಪ ಅಂತಂದರೆ, ಒಂದನೇದು ಯಾಕಾರಾಗಮ ಸಂಧಿ ಅಂತ ಹೇಳ್ಬೋದು ನಾವು. ಇದು ಒಂದನೇದು. ಹಾಗಾದರೆ ಇನ್ನೊಂದು ಯಾವುದಪ್ಪ ಅಂತಂದರೆ ವಾಕಾರಾಗಮ ಸಂಧಿ. ನೋಡಿ, ಈ ಆಗಮ ಸಂಧಿಯಲ್ಲಿ ಕೂಡ ನಾವು ಎರಡು ವಿಧಗಳನ್ನು ಕಾಣ್ತೀವಿ. ಒಂದಿದೆ ಯಾಕಾರಾಗಮ ಸಂಧಿ ಮತ್ತು ವಾಕಾರಾಗಮ ಸಂಧಿ. ಹಾಗಾದರೆ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಯಾಕಾರಾಗಮ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ಸಂಧಿ? ಯಾಕಾರಾಗಮ ಸಂಧಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಯಾಕಾರಾಗಮ ಸಂಧಿ ಅಂದರೆ ಏನು? ಯಾಕಾರಾಗಮ ಸಂಧಿ ಅಂದರೆ ಏನಪ್ಪ ಅಂತಂದರೆ, ನಾವು ಪ್ರಮುಖವಾಗಿ ಹೇಳ್ಬೇಕಾದ್ರೆ ಈ ಸಂಧಿ ಅಂದರೆ ಏನಪ್ಪ ಅಂತ ಹೇಳ್ಬೇಕಾದ್ರೆ, ನೋಡಿ, ಯಕಾರಾಗಮ ಸಂಧಿ ಅಂತಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವ ಸಂದರ್ಭದಲ್ಲಿ ಹೊಸದಾಗಿ ಏನು ಮಾಡ್ತೈತಿ? ಯಾಕಾರ ಆಗಮನವಾಗಿ ಬಂದರೆ ಅದನ್ನು ನಾವೇನಂತೀವಿ? ಯಾಕಾರ ಆಗಮ ಸಂಧಿ ಅಂತ ನಾವು ಹೇಳ್ಬೋದು. ಅದನ್ನು ನಾವು ಬರೆಯೋಣ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ, ಸ್ವರದ ಮುಂದೆ ಸ್ವರವು ಬಂದು ಏನು ಸಂಧಿಯಾಗುವಾಗ ಯಾಕಾರವು ಹೊಸದಾಗಿ ಬಂದರೆ ನಾವು ಏನಂತೀವಿ? ಅದೇ ಯಕಾರಾಗಮ ಸಂಧಿ. ಯಕಾರಾಗಮ ಸಂಧಿ ಅಂತ ನಾವು ಹೇಳ್ಬೋದು. ನೋಡಿ, ಜನರಲ್ ಆಗಿ ಆಗಮ ಸಂಧಿ ಅಂತಂದರೆ ಎರಡು ವಿಧಗಳು ಬಂದು ಯಾಕಾರ ಮತ್ತು ವಾಕಾರಾಗಮ. ಇಲ್ಲಿ ಯಾಕಾರಾಗಮ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವ ಸಂದರ್ಭದಲ್ಲಿ ಯಾಕಾರ ಆಗಮವು ಹೊಸದಾಗಿ ಬಂದರೆ ಅದೇ ಯಕಾರಾಗಮ ಸಂಧಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಉದಾಹರಣೆ ಏನು ನೋಡೋದಾದರೆ, ನೋಡಿ ವಿದ್ಯಾರ್ಥಿಗಳೇ, ಒಂದನೇದು ಮನೆಯಲ್ಲಿ ಅಂತ ನಾವು ನೋಡ್ಬೋದು. ಮನೆಯಲ್ಲಿ ಅಂತ ಬಿಡಿಸಿ ಈ ಪದವನ್ನು ನಾವು ಸಂಧಿ ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ ಅಂತ ಬರಿಬೋದು ನಾವು. ಏನು? ಮನೆ ಪ್ಲಸ್ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನಾವು ಪ್ರತಿಯೊಂದು ಸಂಧಿಯಲ್ಲಿ ನಾವು ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ ಅಂತ ಎರಡು ಪದಗಳನ್ನು ಬರಿತೀವಿ. ಬರೆದಾಗ ಮೊದಲನೇ ಪದಕ್ಕೆ ನಾವೇನಂತೀವಿ? ಪೂರ್ವ ಪದ ಅಂತೇಳಿ. ಯಾವುದು? ಪೂರ್ವ ಪದ ಅಂತ ಹೇಳ್ಬೋದು. ಪೂರ್ವ ಪದ
ಹಾಗಾದರೆ ಎರಡನೇ ಆಗಿರ್ತಕ್ಕಂಥ ಅಕ್ಷರ ಪ್ಲಸ್ ಆದ್ಮೇಲೆ ಬರ್ತಕ್ಕಂಥದ್ದು ಉತ್ತರ ಪದ ಅಂತ ಕರಿತೀವಿ. ಯಾವುದು ಪ್ಲಸ್ ಹಾಕ್ಯಬೇಕು ಇಲ್ಲಿ, ಇದನ್ನ ಉತ್ತರ ಪದ ಅಂತ ಹೇಳ್ಬೋದು. ಉತ್ತರ ಪದ, ಉತ್ತರ ಪದ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡಿ, ಮನೆಯಲ್ಲಿ ನಾವು ಬಿಡಿಸಿ ಬರೆದಾಗ ಮನೆ ಪ್ಲಸ್ ಅಲ್ಲಿ ಅಂತ ಆದರೆ ಇಲ್ಲಿ ನ ವ್ಯಂಜನಾಕ್ಷರದಲ್ಲಿ ಬರ್ತಕ್ಕಂತಹ ಸ್ವರ ಯಾವ್ದು ಬರುತ್ತೆ ಅಂದರೆ ಎ ಬರುತ್ತೆ, ಪ್ಲಸ್ ಇಲ್ಲಿ ಆ ಅನ್ನೋ ಅಕ್ಷರ ಬರುತ್ತೆ. ಇಲ್ಲಿ ನೋಡಿ, ಹಾಗಾದರೆ ಇದು ಏನಾಗುತ್ತೆ, ಮನೆಯಲ್ಲೇನೆ ಆಗುತ್ತೆ. ಅಂದರೆ ಮನೆಯಲ್ಲಿ ನಾವು ಈ ಕಡೆ ಬರ್ಕೊಳ್ಳೋಣ, ನಿಮಗೆ ಅರ್ಥ ಆಗಬೇಕು. ನೋಡಿ, ಮನೆಯಲ್ಲೇನೆ ಬಂತು ಅಂದರೆ ಈ ಸಂಧಿ ಏನು ಹೇಳ್ತದಪ್ಪ, ಸ್ವರದ ಮುಂದೆ, ಇಲ್ಲಿ ನೋಡಿ, ಸ್ವರದ ಮುಂದೆ ಸ್ವರವು ಸ್ವರನು ಬಂತು, ಸಂಧಿ ಆಗುವಾಗ, ಸಂಧಿ ಆದಾಗ ಅಲ್ಲಿ ಯಾಕಾರ, ಇಲ್ಲಿ ಯಾಕಾರ ಆಗಮನವಾಗಿ ಬಂತು. ಸೊ ಆಗಮನವಾಗಿ ಬಂತು, ಆಗಮನ ಹೊಸದಾಗಿ ಬಂದರೆ ಅದೇ ಯಕಾರ ಆಗಮ ಸಂಧಿ ಅಂತ ನಾವು ಹೇಳ್ಬೋದು. ನೋಡಿ, ಸ್ವರದ ಮುಂದೆ ಸ್ವರ, ಇಲ್ಲಿ ಎ ಸ್ವರ ಬರುತ್ತೆ, ಪ್ಲಸ್ ಆ ಸ್ವರ ಬರುತ್ತೆ. ಪೂರ್ವ ಪದದಲ್ಲಿ ಎ ಬರುತ್ತೆ, ಅಂದರೆ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಎ ಬಂತು, ಮತ್ತು ಉತ್ತರ ಪದದಲ್ಲಿರ್ತಕ್ಕಂಥ ಮೊದಲನೇ ಅಕ್ಷರ ಕೂಡ ಆ ಸ್ವರವು ಆ ಬಂತು. ಸೊ ಇದು ಮನೆಯಲ್ಲಿ ಆಯಿತು. ಇದು ಯಕಾರ ಆಗಮ ಸಂಧಿಯ ಒಂದು ಮೊದಲ ಉದಾಹರಣೆ ಇರ್ಬೋದು. ಇನ್ನೊಂದು ಉದಾಹರಣೆ ನೋಡ್ಬೇಕಾದ್ರೆ ಯಾರು ನೋಡೋಣ, ಬೇರೆ ಉದಾಹರಣೆ. ನೋಡು, ಮೊದಲು ಯಕಾರ ಆಗಮ ನಾವು ಬರ್ಕೋಬೇಕಿಲ್ಲಿ. ಕಾರ ಗಮ ಸಂಧಿ. ಇದು ಎರಡನೇ ಉದಾಹರಣೆ ಬರೆಯೋಣ. ಎರಡನೇ ಉದಾಹರಣೆ ಅಂದರೆ ಸೇವೆಯಿಂದ ಅಂತ ತಗೊಳ್ಳೋಣ ಪದ, ಅಂದ್ರೆ ಸೇವೆಯಿಂದ ಅಂತ ತಗೊಳ್ಳೋಣ. ಇದನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ, ಸೇವೆ ಪ್ಲಸ್ ಇಂದ ಅಂತ ಬರಿಬೋದು. ಏನು, ಸೇವೆಯಿಂದ ಅಂತ ಬಿಡಿಸಿ ಬರಿಬೋದು. ಸೊ ನೋಡಿ, ಇದು ಯಾವುದಾಗುತ್ತೆ, ಪೂರ್ವ ಪದ ಅಂತ ನಾವು ಕರಿಬೋದು. ಮೊದಲನೇ ಪೂರ್ವ ಪದ ಪ್ಲಸ್ ಇದು ಉತ್ತರ ಪದ. ಒಂದನೇದು ಯಾವುದು ಪೂರ್ವ ಪದ ಅಂತ ಕರಿತೇವೆ ಅಂತ ಹೇಳಿದೆ, ಎರಡನೇದು ಉತ್ತರ ಪದ ಅಂತ ಕರಿತೇವೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಯಾವುದು ಬರುತ್ತೆ, ಇಲ್ಲಿ ಸ್ವರ, ಇಲ್ಲಿ ವ ಅನ್ನೋದು ವ್ಯಂಜನಾಕ್ಷರ ಸ್ವರ ಬರ್ತಕ್ಕಂಥದ್ದು ಎ ಬರುತ್ತೆ, ಪ್ಲಸ್ ಇಲ್ಲಿ ನೋಡಿ ಉತ್ತರ ಪದದ ಮೊದಲ ಅಕ್ಷರ ಇ ಬಂತು, ಇವು ಎರಡೂ ಸ್ವರ ಬರುತ್ತವೆ. ಸೊ ಇಲ್ಲಿ ಸೇವೆಯಿಂದ ಅಂತ ಅನ್ನೋದೈತಲ್ಲ, ಇಲ್ಲಿ ಯಾಕಾರ ಆಗಮನವಾಗಿ ಬಂತು. ಸೊ ಇಲ್ಲಿ ಯಾಕಾರ ಆಗಮನವಾಗಿ ಬಂತು, ಹಂಗಾಗಿ ನೋಡಿ ಇಲ್ಲಿ ಏನು ಹೇಳುತ್ತೆ, ಯಕಾರ ಆಗಮ ಸಂಧಿ ನಿಯಮ ಏನಪ್ಪ ಅಂತಂದರೆ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗತಕ್ಕಂಥ ಸಂದರ್ಭದಲ್ಲಿ ಹೊಸದಾಗಿ ಯಾಕಾರ ಆಗಮನವಾಗಿ ಬಂದರೆ ಅದೇ ಯಕಾರ ಆಗಮ ಸಂಧಿ ಅಂತ ನಾನು ಹೇಳಿದೆ. ಸೊ ನೀವು ಈ ಯಕಾರ ಆಗಮಕ್ಕೆ ಒಂದು ಪೂರ್ವ ಪದದಲ್ಲಿ ಇರ್ತಕ್ಕಂಥ ಕೊನೆಯ ಅಕ್ಷರಗಳು ಪ್ರಮುಖವಾಗಿ ಒಂದು ನಿಯಮ ಐತಿ. ಏನಪ್ಪ ಅಂತಂದರೆ, ಯಾವ್ಯಾವ ಸ್ವರ ಬರ್ತಾವಪ್ಪ ಅಂತಂದು ಒಂದು ಹೇಳ್ತೀನಿ. ಇದರಲ್ಲಿ ಈ ನಿಯಮ ಒಂದು ಸೈಡ್ ಬರ್ಕೊಳ್ರಿ. ನಿಯಮ ಒಂದು ನಿಮಗೆ ಗೊತ್ತಿರೋಗೆ, ಇದು ಯಾವುದು ಗೊತ್ತಾಗಲಿಲ್ಲ ಕೊನೆ ಈ ನಿಯಮ ಆದರೂ ಒಂದು ನಿಮಗೆ ಸಹಾಯ ಆಗುತ್ತೆ. ಇಲ್ಲಿ ಇದನ್ನು ನೆನ್ಪಿಟ್ಕೊರಿ. ಇಲ್ಲಿ ದೊಡ್ಡ ಆ ಆಗಿರ್ಬೋದು, ಅಥವಾ ಇ ಆಗಿರ್ಬೋದು, ದೊಡ್ಡ ಇ ಆಗಿರ್ಬೋದು, ಮತ್ತು ಎ ಆಗಿರ್ಬೋದು, ಅಥವಾ ಎ ಆಗಿರ್ಬೋದು, ಮತ್ತು ಐ, ಈ ಸ್ವರಗಳು ಇರ್ತಾವಲ್ಲ, ಆ ಯಕಾರ ಆಗಮ ಸಂಧಿಯಲ್ಲಿ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಬರ್ತಕ್ಕಂಥ ಸ್ವರಗಳು ಇವೇನಾದರೂ ಬಂದರೆ ಆ ಸಂಧಿ ನಾವು ಕಂಡುಹಿಡಿಯಲು ಪ್ರಮುಖವಾಗಿ ಸಹಾಯ ಮಾಡ್ತೀವಿ ಈ ನಿಯಮ. ಸೊ ನಾವು ಇದರಲ್ಲಿ ತಲೆಯಲ್ಲಿ ಇಟ್ಕೋಬೇಕು. ಇದು ಪೂರ್ವ ಪದದ ಏನಿರ್ತವು, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಬರ್ತಕ್ಕಂಥವು, ಅಕ್ಷರದಲ್ಲಿ ಸ್ವರ ಬರುತ್ತವೆ, ಸ್ವರಗಳು ಇವೇನು ಪೂರ್ವ ಪದದ ಕೊನೆ ಅಕ್ಷರ ಅಂದರೆ ಇಲ್ಲಿ ಬರ್ತಾವೆ. ಪೂರ್ವ ಪದ ಅಂದರೆ ಇಲ್ಲಿ ಬರ್ತಾವೆ ನೋಡಿ, ಇಲ್ಲಿ ಪೂರ್ವ ಪದದಲ್ಲಿ. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ದಯೆಯಿಂದ ಬಿಡಿಸ್ಬೋದು. ಮೂರನೇ ಉದಾಹರಣೆ ಏನಂತ, ದಯೆಯಿಂದ
ಏನು ದಯೆಯಿಂದ ಅಂತ ನಾವು ಇದು ಮಾಡಿದಾಗ ಇಲ್ಲಿ ದಯೆ ಪ್ಲಸ್ ಇಂದ ಅಂತ ಬರಿಬೋದು ನಾವು. ಇಂದ ಅಂತ ಬರೆದಾಗ ಇಲ್ಲಿ ಕೂಡ ಎ ಬಂತು ನೋಡ್ರಿ, 3 ಏನ ಬಂದವು. ಸೊ ಇವು 2 ಸ್ವರಗಳು ಅಲ್ವಾ, ಇಲ್ಲಿ ನೋಡಿ ಇಲ್ಲಿ ಇದು ಬಂತ, ಇದರಲ್ಲಿ ಎ ಸ್ವರ, ಇಲ್ಲಿ ಕೂಡ ಎ ಬಂತು. ಹಾಗಾಗಿ 2 ಸ್ವರಗಳ ಬಂದಾಗ ಹೊಸದಾಗಿ ಯಾವುದು ಬಂತಪ್ಪ ಅಂದರೆ, ಹೊಸದಾಗಿ ಬರ್ತಕ್ಕಂಥದ್ದು ಇಲ್ಲಿ ಯಾಕಾರ ಆಗಮ ಅಥವಾ ಈ ಬಂದೈತಿ, ಈ ಮನೆಯಿಂದ ಬಂತು. ಸೊ ಹೊಸದಾಗಿ ಒಂದು ಸ್ವರ ಅಥವಾ ಅಕ್ಷರ ಹೊಸದಾಗಿ ಬಂತು. ಸೊ ಹಾಗಾಗಿ ನಾವು ಉದಾಹರಣೆ ಮೂಲಕ ನಾವು ಯಕಾರ ಆಗಮನ ಸಂಧಿ ಬಗ್ಗೆ ತಿಳಿದುಕೊಂಡೆವು. ನಾವು ಮುಂದಿನ ತರಗತಿಯಲ್ಲಿ ವಕಾರ ಆಗಮನ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ಇಂತಿ